ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಫೈಟ್. ಕುರ್ಚಿಗಾಗಿ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಿಕಾಣಿ. ಇಂದು ಡಿಕೆ ಸುರೇಶ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಫೈಟ್. ಕುರ್ಚಿಗಾಗಿ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಿಕಾಣಿ. ಇಂದು ಡಿಕೆ ಸುರೇಶ್ ಕೂಡ ದೆಹಲಿಗೆ ಪ್ರಯಾಣ. ಹೈಕಮಾಂಡ್ ಭೇಟಿ ಮಾಡಲಿರುವಂತಹ ಡಿಕೆ ಬ್ರದರ್ಸ್. ಪವರ್ ಶೇರಿಂಗ್ ಬಗ್ಗೆ ಡಿಕೆ ಸುರೇಶ್ ಅವರ ಪ್ರಸ್ತಾಪನೆ ಸಾಧ್ಯತೆ. ಏನಾಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಅದರಲ್ಲಿ ಡಿಕೆ ಸುರೇಶ್ ಅವರು ಕೂಡ ಈಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿರೋದನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ರಣತಂತ್ರವನ್ನ ಹಿಡಿಲಿಕ್ಕೆ ದೆಹಲಿಗೆ ಹೋದಂಗೆ ಕಾಣಿಸ್ತಾ ಇದೆ. ದೆಹಲಿಯಲ್ಲಿರುವಂತಹ ಹೈಕಮಾಂಡ್ ಜೊತೆ ಮಾತನಾಡಿ ಏನೇನ್ ಕುರ್ಚಿ ಶೇರಿಂಗ್ ವಿಚಾರದ ಬಗ್ಗೆ ಇತ್ಯರ್ಥ ಮಾಡಿಕೊಂಡು ಬರುವಂತಹ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಅಲ್ರಿ ನಮ್ಮ ಅಣ್ಣಂಗೆ ಸೀಟ್ ಬಿಟ್ಕೊಡ್ತಾರೆ ಅಂತ ಹೇಳಿದ್ರಿ. ನಮ್ಮ ಅಣ್ಣನನ್ನ 2.5 ವರ್ಷ ಆದ ನಂತರ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲಿಗೆ ಹೋಗ್ಬಿಟ್ಟಿದೆ ನಿಮ್ಮ ಮುಖ್ಯಮಂತ್ರಿ ಮಾಡುವಂತಹ ಕೆಲಸಗಳು ಅಂತ ಕೇಳುವಂತಹ ಚಾನ್ಸಸ್ಗಳು ಜಾಸ್ತಿ ಇದೆ. ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಸಾಕಷ್ಟು ಜನ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡುವಂತಹ ಸಾಧ್ಯತೆ. ಇಲ್ಲಿಂದ ಡಿಕೆ ಸುರೇಶ್ ಅವರು ಹೋಗ್ತಾ ಇರೋದಕ್ಕೆ ಸಾಕಷ್ಟು ಕಾರಣಗಳಿರಬಹುದು. ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗ್ಬೇಕಾದ್ರೂ ಒಂದು ಮಾತು ಹೇಳ್ತಾರೆ. ನಾವು ಇದೇ ವಿಚಾರ ಮಾತನಾಡ್ಲಿಕ್ಕೆ ದೆಹಲಿಗೆ ಹೋಗ್ತೀವ. ಆಸಾಂನಲ್ಲಿ ಚುನಾವಣೆ ಇದೆ. ಆಸಾಂ ಚುನಾವಣೆಯ ವಿಚಾರವಾಗಿ ಮೀಟಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಈಗ ಅಣ್ಣ ಮುಂದೆ ಹೋಗಿ ತಮ್ಮ ಹಿಂದೆಯಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಈಗ ದೆಹಲಿಯಲ್ಲಿ ಕುರ್ಚಿ ಶೇರಿಂಗ್, ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಲ್ಲ, ನಡೆಯಲ್ಲ ಅನ್ನೋದು ಯಾವುದನ್ನು ನಾವು ನಂಬಲ್ಲ. ಯಾಕಂತಂದ್ರೆ ಇಲ್ಲಿ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ 60ರಿಂದ 70 ಜನ ಶಾಸಕರು ಪಣ ತೊಟ್ಟು ನಿಂತ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇಕ್ಬಾಲ್ ಹುಸೇನ್ ಅವರು ಒಂದು ಮಾತು ಹೇಳ್ತಾರೆ ಮೀಡಿಯಾಗಳಿಗೆ. ಏನು ಅಂತಂದ್ರೆ 60ರಿಂದ 70 ಜನ ಡಿಕೆ ಶಿವಕುಮಾರ್ ಅವರ ಹಿಂದೆ ಇದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಈಗ ಕಬ್ಬಿಣದ ಕಡ್ಲೆಯನ್ನ ಬಾಯಿಗೆ ಹಾಕೊಂಡ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ಗೆ. ಕೈಪಡಿಯಲ್ಲಿ ಡಿಕೆ ಬ್ರದರ್ಸ್ ಡೆಲ್ಲಿ ಟು ಸಂಚಲನ. ಅಣ್ಣನ ಪರ ಬ್ಯಾಟ್ ಬೀಸಲಿಕ್ಕೆ ಡಿಕೆ ಸುರೇಶ್. ಈ ಬಾರಿ ವರಿಷ್ಠರ ಮೇಲೆ ಒತ್ತಡ ಹೇರಲಿಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್. ಕೈಪಡೆಯಲ್ಲಿ ಡಿಕೆ ಬ್ರದರ್ಸ್ ಡೆಲ್ಲಿ ಟೂರ್ ಸಂಚಲನವನ್ನ ಮೂಡಿಸಿದೆ. ಅಣ್ಣನ ಪರ ಬ್ಯಾಟಿಂಗ್ ಆಡ್ಲಿಕ್ಕೆ ಡಿಕೆ ಸುರೇಶ್ ಅವರ ಎಂಟ್ರಿ. ಈ ಬಾರಿ ವರಿಷ್ಠರ ಮೇಲೆ ಹೆಚ್ಚಿನ ಒತ್ತಡಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಮುದಾಯದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಸುರೇಶ್ ಸ್ಟ್ರಾಟರ್ಜಿಯನ್ನ ಮಾಡ್ಕೊಂಡಿದ್ದಾರೆ. ಸಹೋದರನ ತ್ಯಾಗ ಪರಿಶ್ರಮದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಸೋನಿಯಾ ಗಾಂಧಿ ಭೇಟಿಯ ಮಾಡಲಿಕ್ಕೆ ಡಿಕೆ ಸುರೇಶ್ ಅವರು ಚಿಂತನೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಮೂಲಗಳಿಂದ ಸಿಕ್ಕಿದೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಡಿಕೆ ಸುರೇಶ್ ಅವರು ನಿಂತ್ಕೊಂಡಿದ್ದಾರೆ. ನನ್ನ ಅಣ್ಣನಿಗೆ ಇರುವಂತಹ ಕೆಪಾಸಿಟಿ, ಕೇಪಬಿಲಿಟಿಯ ಬಗ್ಗೆ ಮಾತನಾಡ್ಲಿಕ್ಕೆ ಅಂತ ಹೇಳಿ ಹೈಕಮಾಂಡ್ಗೆ ಭೇಟಿಯನ್ನ ಹೈಕಮಾಂಡ್ ಅವರಿಗೂ ಕೂಡ ಹೋಗಿ ಮಾತುಕತೆ ಆಡ್ಲಿಕ್ಕೆ ಸುರೇಶ್ ಅವರು ಮುಂದಾಗಿದ್ದಾರೆ. ಇಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಏನಾದರೂ ವಿಚಾರಗಳು ಈ ಒಂದು ಡಿಕೆ ಶಿವಕುಮಾರ್ ಅವರ ತ್ಯಾಗದ ಬಗ್ಗೆ ಗೊತ್ತಿದೆ ಅವರಿಗೆ. ನಾವೇನು ಇದು ಮಾಡೋದಲ್ಲ. ಡಿಕೆ ಶಿವಕುಮಾರ್ ಅವರು ಇರೋದ್ರಿಂದಲೇ ಸಾಕಷ್ಟು ಪಕ್ಷಗಳಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯನೋ ಅವರಿಗೂ ಗೊತ್ತಿದೆ. ಇದನ್ನ ನೆನಪು ಮಾಡಿಕೊಡ್ಲಿಕ್ಕೆ ಹೋಗುವಂತಹ ಡಿಕೆ ಸುರೇಶ್ ಅವರ ಮಾತಿದೆಯಲ್ಲ, ಅದು ಸಾಕಷ್ಟು ಸಂಚಲನವನ್ನ ಮೂಡಿಸಬಹುದು ಅನ್ನುವಂಥದ್ದು ಈಗ ಕಾಣ್ತಾ ಇರುವಂತಹದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಯಲ್, ಡಿಕೆ ಸುರೇಶ್ ಅವರು ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವಂತದ್ದು. ಇಲ್ಲೆಲ್ಲೋ ಒಂದ್ ಕಡೆಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ
ತಮ್ಮ ಕೂಡ ನಿಂತ್ಕೊಂಡಿರುವಂಥದ್ದು. ಮುಂದೆ ಹೈಕಮಾಂಡ್ಗೆ ಕಷ್ಟ ಆಗುವಂತಹ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಎಸ್ ಕಾವ್ಯ, ಈಗಾಗಲೇ ಏನು DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿರುವಂತದ್ದು. ನಿನ್ನೆ DCM DK ಶಿವಕುಮಾರ್ ದೆಹಲಿಗೆ ತಲುಪಿದ್ರೆ ಇವತ್ತು ಸಹೋದರರಾಗಿರುವಂತಹ DK ಸುರೇಶ್ ದೆಹಲಿಗೆ ತೆರಳ್ತಾ ಇರುವಂತ ವಿಚಾರ. ಈಗಾಗಲೇ ಬಹಳಷ್ಟು ಕಾಲದಿಂದಲೂ ಕೂಡ ಈ ಒಂದು ರಾಜ್ಯದಲ್ಲಿ ಕುರ್ಚಿ ಫೈಟ್ ಏನು ವಿಚಾರ ಚರ್ಚೆಯಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಸ್ವತಃ ಸಹೋದರನಿಗೆ ಬೆನ್ನೆಲುಬಾಗಿ ನಿಂತಂತವರು DK ಸುರೇಶ್ ಅವರು ಯಾವುದೇ ಕಾರಣಕ್ಕೂ ಕೂಡ ಅಣ್ಣನ ಬೆನ್ಬಿಡದಂತೆ ಅಣ್ಣನ ಬೆನ್ನಿಗೆ ನಿಂತು ಸತತ ಏನೋ ಪ್ರಯತ್ನದಲ್ಲಿ ಅವರು ಕೂಡ ತೊಡಗಿಕೊಂಡಿರುವಂತದ್ದು. ಸೊ ಇಲ್ಲಿ ಮೊದಲ ಬಾರಿಗೆ ಒಂದಷ್ಟು ಮಾತುಗಳು ಏನು ಪವರ್ ಶೇರಿಂಗ್ ಬಗ್ಗೆ ಒಂದಷ್ಟು ವಿಚಾರಗಳು ಏನು ಚರ್ಚೆಯಲ್ಲಿದ್ವು. ಆ ಸಂದರ್ಭದಲ್ಲೂ ಕೂಡ ಏನು ಜೊತೆಯಲ್ಲಿದ್ದಂಥವರು ಸಹೋದರರಾಗಿರುವಂತ DK ಸುರೇಶ್ ಅಂದ್ರೆ DK ಶಿವಕುಮಾರ್ ಅವರ ಜೊತೆಯಲ್ಲಿ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ಸುರೇಶ್ ಅವರ ಸಮ್ಮುಖದಲ್ಲೇ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿದೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು. ಆ ನಿಟ್ಟಿನಲ್ಲಿ DK ಸುರೇಶ್ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಈ ನಿಟ್ಟಿನಲ್ಲಿ DK ಸುರೇಶ್ ಅವರು ಸಹಜವಾಗಿಯೇ ಏನು ಶಿವಕುಮಾರ್ ಅವರ ಏನು ಸಪೋರ್ಟ್ಗೆ ನಿಂತಿರುವಂತದ್ದು, ಅಣ್ಣನನ್ನ ಶತಾಯ ಗತಾಯ CM ಆಗಿ ನೋಡ್ಬೇಕು ಅನ್ನುವಂತ ಕನಸನ್ನ ಅವ್ರು ಹೊತ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಹಲವು ಪ್ರಯತ್ನವನ್ನ DK ಶಿವಕುಮಾರ್ ಏನು ಅವರು ವೈಯಕ್ತಿಕವಾಗಿ ಮಾಡಿದ್ರು ಕೂಡ ಸಹೋದರರಾಗಿರುವಂತ DK ಸುರೇಶ್ ಅವರು ಕೂಡ ಈ ರೀತಿಯಾದಂತಹ ಒಂದಷ್ಟು ಪ್ರಯತ್ನದಲ್ಲಿ ತೊಡಗಿರುವಂತದ್ದು. ಹಾಗಾಗಿ DKC ಬ್ರದರ್ಸ್ ಈಗಾಗಲೇ ದೆಹಲಿಯಲ್ಲಿ ತಮ್ಮ ದಾಳವನ್ನ ಉರುಳಿಸ್ತಾ ಇರುವಂತದ್ದು. ಯಾವ್ದಾದ್ರೂ ಒಂದು ರೀತಿಯಲ್ಲಿ ಪಟ್ಟು ಬಿದ್ದು ಏನು ಹೈಕಮಾಂಡ್ ನಾಯಕರ ಮನವೊಲಿಸುವತ್ತ ಇವರು ಚಿತ್ತವನ್ನ ನೆಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನದ ಭಾಗವಾಗಿ ಈಗಾಗಲೇ ಏನು DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ, ಅವರ ಜೊತೆಯಲ್ಲಿ ಈಗಾಗಲೇ DK ಸುರೇಶ್ ಅವರು ಹೋಗಿ ಸೇರ್ತಾರೆ. ಹಾಗೇನೆ ಒಂದಷ್ಟು ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾಯ್ತಾರೆ. ಭೇಟಿಗೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ಮನವೊಲಿಸುವಂತ ಪ್ರಯತ್ನವನ್ನ ಇಲ್ಲಿ ನಡೆಸ್ತಾರೆ. ಕಾವ್ಯ.